ಅಯ್ಯೋ ರಾಮ, ನಿಧಿ ಇಲ್ಲೇ ಇದ್ದಾಳಲ್ಲ, ಹೇಗೆ ಹೋಗೋದು? ದೇವ್ರೆ, ನೀನೇ ದಾರಿ ತೋರಿಸ್ಬೇಕು. ಡಾಕ್ಟರ್ ಕರೀತಿದ್ದಾರೆ. ಹಾ, ಬಂದೆ. ನಾನು ಬರೋವರೆಗೂ ಇವ್ರನ್ನ ನೋಡ್ಕೊಳ್ಳಿ. ಕರ್ಣ, ನೀನ್ ಬಾಯಿ ತುಂಬಾ ಅಪ್ಪ ಅಂತ ಕರಿತಾ ಇದ್ರೆ ನಾನ್ ನಿನ್ನ ತಿಪ್ಪೆ ನಾಯಿ ಅಂತ ಎಲ್ಲ ಕರೆದು ಬಿಟ್ಟೆ. ಸ್ವಂತ ಮಗನ್ನ ಕೊಲ್ಲೋ ಪಾಪಿ ಆಗ್ಬಿಟ್ಟೆ ಕಣೋ. ನೋಡು, ನಾನ್ ಮಾಡಿರೋ ಈ ಪಾಪಕ್ಕೆ ನನಗೆ ಈ ಜನ್ಮದಲ್ಲಿ ಪ್ರಾಯಶ್ಚಿತ್ತ ಇಲ್ಲಪ್ಪ. ನಿನ್ನ ನಿಮ್ಮಪ್ಪ ಯಾರು, ನಿಮ್ಮಮ್ಮ ಯಾರು ಅಂತ ಪ್ರತಿದಿನ ಪ್ರತಿ ಕ್ಷಣ ನಿನ್ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟೆ ಅಲ್ವಾ? ನೋಡು, ಆ ಪಾಪಿ ಅಪ್ಪ ನಾನೇ ಕಣೋ, ನಾನೇ. ಇಷ್ಟು ವರ್ಷ ನಿನಗೆ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಟೆ. ನೀನು ನನ್ನ ಸ್ವಂತ ರಕ್ತ, ನನ್ನ ಕರುಳಿನ ಕುಡಿ. ಯಾವ ಕೈಯಿಂದ ನಿನ್ನ ಎತ್ತಿ ಮುದ್ದಾಡಬೇಕಾಗಿತ್ತೋ ಆ ಕೈಯಿಂದನೇ ನಿನ್ ಕತ್ತು ಹಿಚ್ಚಿಬಿಟ್ಟೆ ಕಣೋ. ನನ್ನ ಕ್ಷಮಿಸು ಅಂತ ಕೇಳುವ ಅರ್ಹತೆ ನಾನು ಕಳ್ಕೊಂಡ್ಬಿಟ್ಟೆ ಕಣೋ. ಆದ್ರೆ ಈ ಅಪ್ಪನ ಕ್ಷಮಿಸ್ತೀಯ ಮಗನೇ? ಕ್ಷಮಿಸ್ತೀಯ? ಒಂದೇ ಒಂದು ಸಾಲಿ ನಿನ್ನ ಮಗನೇ ಅಂತ ಅಪ್ಕೊಳ್ಳೋ ಆಸೆ ಆಗ್ತಾ ಇದೆಯಪ್ಪ, ಆಸೆ ಆಗ್ತಾ ಇದೆ. ನಾನು ನಿನ್ನ ಜೊತೆ ಮಾತಾಡ್ಬೇಕು ಅಂತ ಬಂದಾಗ ನೀನ್ ನನ್ನ ಜೊತೆ ಮಾತಾಡೋ ಸ್ಥಿತಿನಲ್ಲೇ ಇಲ್ಲ. ಎಂತ ಹಣೆ ಬರೋಣಂದು, ಎಂತ ಹಣೆ ಬರೋಣ. ಕರ್ಣ, ನನ್ನ ಮಗ ಕರ್ಣ